ಎಷ್ಟು ಮಾಡಿದ್ರು ಈ ಹೊಟ್ಟೆ ಕಡಿಮೆನೇ ಆಗ್ತಾ ಇಲ್ಲ. ವೆಲ್ಕಮ್ ಟು ಡೇ 6 ಆಫ್ ಮೈ 30 ಡೇಸ್ ಫ್ಯಾಟ್ ಲಾಸ್ ಚಾಲೆಂಜ್. ಇದೊಂದು ಕಾಮನ್ ಕ್ವಶನ್ಗೆ ಇವತ್ತು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆಯಿತಾ. ನನ್ನ ಫೇಸ್ ಸ್ಲಿಮ್ ಆಗಿದೆ, ಕೈ ಕಾಲೆಲ್ಲ ತೆಳ್ಳಗಿದೆ, ಆದರೆ ಹೊಟ್ಟೆ ಯಾಕೆ ಕಡಿಮೆ ಆಗ್ತಾ ಇಲ್ಲ ಅಂತ ಕೆಲವ್ರು ಕೇಳ್ತೀರಾ. ಸಿಂಪಲ್ ಆನ್ಸರ್ ಏನು ಗೊತ್ತಾ, ನೀವು ನಿಮ್ಮ ಬಾಡಿಗೆ ಆರ್ಡರ್ ಕೊಡೋಕ್ಕಾಗಲ್ಲ ಈ ಪಾರ್ಟಿಂದ ಫ್ಯಾಟ್ ಬರ್ನ್ ಮಾಡು ಅಂತ. ನಮ್ಮ ಬಾಡಿ ಇಡೀ ಬಾಡಿಯಿಂದ ಫ್ಯಾಟ್ನ ಯೂಸ್ ಮಾಡುತ್ತೆ. ಆದರೆ ಯಾವ ಜಾಗದಿಂದ ಫ್ಯಾಟ್ ಮೊದಲು ಬರ್ನ್ ಆಗಬೇಕು, ಯಾವ ಜಾಗದಿಂದ ಕೊನೆಗೆ ಬರ್ನ್ ಆಗಬೇಕು ಅಂತ ಹೆಚ್ಚಾಗಿ ನಿಮ್ಮ ಜೆನೆಟಿಕ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವರಿಗೆ ಫೇಸ್ ಮೊದಲು ಲೀನ್ ಆಗುತ್ತೆ, ಕೆಲವರಿಗೆ ಕೈ ಕಾಲು ನಂತರ ಲೀನ್ ಆಗುತ್ತೆ. ಆದರೆ ಹೆಚ್ಚಿನ ಜನರಲ್ಲಿ ಬೆಲ್ಲಿ ಮತ್ತು ಲವ್ ಹ್ಯಾಂಡಲ್ಸ್ ಕೊನೆಯದಾಗಿ ಕಡಿಮೆ ಆಗೋದು, ಸ್ಪೆಷಲಿ ನಮ್ಮ ಇಂಡಿಯನ್ಸಲ್ಲಿ. ಅದಕ್ಕೆ ನೀವು 2 ವಾರ ಡಯಟ್ ಮಾಡಿ ಹೊಟ್ಟೆ ಕಡಿಮೆ ಆಗಿಲ್ಲ ಅಂತ ಬಿಡಬೇಡಿ ಆಯಿತಾ ಯಾವುದಕ್ಕೂ. ಸೊ ಇನ್ನೊಂದು ಮಿತ್ ಏನು ಗೊತ್ತಾ, 100 ಆ್ಯಬ್ ಎಕ್ಸಸೈಸ್ ಮಾಡಿದ್ರು ನಿಮ್ಮ ಹೊಟ್ಟೆ ಕಡಿಮೆ ಆಗಲ್ಲ. ಯಾಕಂದರೆ ಹೊಟ್ಟೆ ಕಡಿಮೆ ಆಗೋದು ಕ್ಯಾಲರಿ ಡಿಫಿಷಿಯಂಟಿಂದ. ಯಾವತ್ತು 100 ಕ್ರಂಚಸ್ ಮಾಡಿದರೆ ಬೆಲ್ಲಿ ಫ್ಯಾಟ್ ಹೋಗಲ್ಲ. ಕ್ರಂಚಸ್ ನಿಮ್ಮ ಆ್ಯಬ್ ಮಸಲ್ ಟ್ರೈನ್ ಮಾಡ್ತೇವೆ ಅಷ್ಟೇ. ಆದರೆ ಬೆಲ್ಲಿ ಫ್ಯಾಟ್ ಕಡಿಮೆ ಆಗೋಕ್ಕೆ ಕ್ಯಾಲರಿ ಡೆಫಿಷಿಯಂಟ್ ಬೇಕು. ಸೊ ಹಾಗಾಗಿ ಕ್ಯಾಲರಿ ಡೆಫಿಷಿಯಂಟ್ ಮೇಂಟೈನ್ ಮಾಡಿ, ಪ್ರೋಟೀನ್ ಸಾಕಷ್ಟು ತಿನ್ನಿ, ಸ್ಟ್ರೆಂತ್ ಟ್ರೈನಿಂಗ್ ಮಾಡಿ, ಡೈಲಿ ಮೂವ್ಮೆಂಟ್ ಮಾಡಿ, ನಿಮ್ಮ ಸ್ಟೆಪ್ಸ್ ಕಂಪ್ಲೀಟ್ ಮಾಡಿ, ಮತ್ತು ಸ್ವಲ್ಪ ಪೇಷನ್ಸ್ ಇಡಿ. ಸೊ ಬೆಲ್ಲಿ ಫ್ಯಾಟ್ ಕೂಡ ಒಂದಿನ ಹೋಗುತ್ತೆ, ಸ್ವಲ್ಪ ಪೇಷನ್ಸ್ ಬೇಕು ಅಷ್ಟೇ. ಸೊ ಸಿ ಯು ಆನ್ ಡೇ 7. ಬಾಕಿ ಇದು ನನ್ನ ಫಿಸಿಕ್ ಮತ್ತು ಇದು ನನ್ನ ಮೀಲ್ಸ್. ಇನ್ನೇನಾದರೂ ಇದ್ದರೆ ನಾನು ಕ್ಯಾಪ್ಷನಲ್ಲಿ ಹಾಕ್ತೀನಿ, ಡೀಟೇಲ್ಸ್ ಚೆಕ್ ಮಾಡ್ಕೋಬೋದು. ನಾಳೆ ಸಿಗೋಣ. ಬಾಯ್ ಬಾಯ್.